30 ಒಂದು ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ ಇಂದಿರಾ ಗಾಂಧಿಯವರು ಭುವನೇಶ್ವರ ನಗರಕ್ಕೆ ಬಂದಿರ್ತಾರೆ. ಆ ದಿನ ಅವರು ಮಾಡಬೇಕಾಗಿದ್ದಂತಹ ಭಾಷಣ ಏನಿದೆ ಅದನ್ನು ಅವರ ಇನ್ಫಾರ್ಮೇಷನ್ ಆಫೀಸರ್ ಆಗಿದ್ದಂತಹ ಶಾರದಾ ಪ್ರಸಾದ್ ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಇಂದಿರಾ ಗಾಂಧಿಯವರು ಭಾಷಣ ಮಾಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅವರು ಆ ಒಂದು ಸ್ಪೀಚ್ ಏನಿತ್ತು ಅದನ್ನು ಬಿಟ್ಟು ಸ್ವಂತವಾಗಿ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅವರ ಮಾತಾಡುವ ಧಾಟಿ ಏನಿದೆ ಅದು ಬೇರೆ ಆಗಿರುತ್ತೆ. ಸ್ವಲ್ಪ ಎಮೋಷ್ನಲ್ ಆಗಿ ಅವರು ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರಂದರೆ, ನಾನು ಇವತ್ತು ಇಲ್ಲಿದ್ದೀನಿ, ನಾಳೆ ಎಲ್ಲಿರ್ತೀನೋ ಗೊತ್ತಿಲ್ಲ, ನಾನು ಇರ್ತೀನಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ, ನಾನು ಒಂದು ದೀರ್ಘವಾದ ಜೀವನವನ್ನು ನಡೆಸಿದ್ದೀನಿ, ನನ್ನ ಇಡೀ ಜೀವನ ಏನಿದೆ ಅದನ್ನು ನಾನು ನಮ್ಮ ಜನಗಳ ಒಂದು ಸೇವೆಗಾಗಿ ಮುಡಿಪಾಗಿಟ್ಟಿದ್ದೀನಿ, ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಅದೇ ರೀತಿ ನನ್ನ ಕೊನೆಯ ಉಸಿರು ಇರುವವರೆಗೂ ನನ್ನ ರಕ್ತದ ಪ್ರತಿ ಕಣ ಏನಿದೆ ಅದನ್ನು ನಾನು ನಮ್ಮ ಭಾರತ ದೇಶದ ಅಭಿವೃದ್ಧಿಗೆ ಮುಡುಪಾಗಿರ್ತೀನಿ ಅಂತ ಅವರು ಆ ಭಾಷಣವನ್ನು ಮುಗಿಸ್ತಾರೆ. ಆ ಭಾಷಣ ಮುಗಿದು ಅವರು ರಾಜಭವನಕ್ಕೆ ಹಿಂದಿರುಗ್ತಾರೆ. ಆಗ ಒಡಿಸ್ಸಾದ ಗವರ್ನರ್ ಆಗಿದ್ದಂತಹ ಬಿಶಂಬರ್ನಾಥ್ ಪಾಂಡೆ ಅವರು ಇಂದಿರಾ ಗಾಂಧಿಯವರ ಹತ್ರ ಏನು ಹೇಳ್ತಾರಂದರೆ, ನೀವು ಆ ಭಾಷಣದಲ್ಲಿ ಸಾವಿನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದನ್ನು ಕೇಳಿಸ್ಕೊಂಡು ನನಗೆ ತುಂಬ ಬೇಸರ ಆಯಿತು ಅಂತ ಹೇಳ್ತಾರೆ. ಆಗ ಇಂದಿರಾ ಗಾಂಧಿಯವರು ಹೇಳ್ತಾರೆ, ಇದರಲ್ಲಿ ಬೇಸರ ಪಡೋದಕ್ಕೆ ಏನೂ ಇಲ್ಲ, ನಾನು ಸತ್ಯವನ್ನು ತುಂಬ ಪ್ರಾಮಾಣಿಕವಾಗಿ ಹೇಳಿದ್ದೀನಿ ಅಂತ ಹೇಳ್ತಾರೆ ಅವರು. ಆ ದಿನ ಸಂಜೆ ಅವರು ಭುವನೇಶ್ವರದಿಂದ ನ್ಯೂ ಡೆಲ್ಲಿಗೆ ವಾಪಸ್ ಹೋಗ್ತಾರೆ. ಆ ದಿನ ರಾತ್ರಿ ಅವರಿಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ. ಅವರು ಎಚ್ಚರವಾಗಿರ್ತಾರೆ. ಇಂದಿರಾ ಗಾಂಧಿಯವರ ಕೋಣೆ ಏನಿದೆ ಅದರ ಮುಂದೆಯೇ ಸೋನಿಯಾ ಗಾಂಧಿಯವರ ಕೋಣೆ ಇರುತ್ತೆ. ಸೋನಿಯಾ ಗಾಂಧಿಯವರಿಗೆ ಆಸ್ತಮ ಇರುತ್ತೆ. ಆದ ಕಾರಣ ಅವರು ಕೆಲವೊಂದು ಮೆಡಿಸಿನ್ಸ್ನ ತೊಗೊಳ್ತಾ ಇರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಸೋನಿಯಾ ಗಾಂಧಿಯವರಿಗೆ ಎಚ್ಚರ ಆಗುತ್ತೆ. ಅವರು ಮೆಡಿಸನ್ನ ಹುಡುಕ್ತಾ ಇರ್ತಾರೆ. ಆಗ ಅವರು ನೋಡಿದಾಗ ಇಂದಿರಾ ಗಾಂಧಿಯವರು ಎಚ್ಚರವಾಗಿರ್ತಾರೆ. ಸೋನಿಯಾ ಗಾಂಧಿಯವರು ರಾಜೀವ್ ಗಾಂಧಿಯವರ ಬಗ್ಗೆ ರಾಜೀವ್ ಎನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಈ ಇನ್ಸಿಡೆಂಟ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಅವ್ರೇನು ಹೇಳ್ತಾರಂದರೆ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದಾಗ ಇಂದಿರಾ ಗಾಂಧಿಯವರು ಎಚ್ಚರವಾಗಿದ್ದರು, ನಾನು ಈ ಆಸ್ತಮಾದ ಮೆಡಿಸನ್ನ ಹುಡುಕ್ತಾ ಇದ್ದೆ, ಅವರು ಬಂದು ಅದನ್ನು ಹುಡುಕೋದಕ್ಕೆ ಹೆಲ್ಪ್ ಮಾಡಿದ್ರು, ಹಾಗೆ ನಿನಗೇನಾದರೂ ಆರೋಗ್ಯ ಸಮಸ್ಯೆ ಆದರೆ ನನಗೆ ಹೇಳು, ನಾನು ಎಚ್ಚರವಾಗೇ ಇರ್ತೀನಿ ಅಂತ ಹೇಳಿಬಿಟ್ಟು ಹೋದರು ಅಂತ ಆ ಒಂದು ಪುಸ್ತಕದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. 1984 ಅಕ್ಟೋಬರ್ 31 ಆ ದಿನ ಇಂದಿರಾ ಗಾಂಧಿಯವರ ಶೆಡ್ಯೂಲ್ ಏನಿರುತ್ತೆ ಅದು ಫುಲ್ಲಾಗಿರುತ್ತೆ. ಅವರ ಮೊದಲ ಮೀಟಿಂಗ್ ಬ್ರಿಟಿಷ್ ಆ್ಯಕ್ಟರ್ ಆಗಿದ್ದಂತಹ ಪೀಟರ್ ಉಸ್ತಿನವ್ ಅವರೊಂದಿಗೆ ಇರುತ್ತೆ. ಅವರು ಇಂದಿರಾ ಗಾಂಧಿಯವರ ಬಗ್ಗೆ ಐರಿಷ್ ಟಿವಿಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇರ್ತಾರೆ. ಹಿಂದಿನ ದಿನ ಭುವನೇಶ್ವರಲ್ಲಿ ನಡೆದಂತಹ ಸಮಾರಂಭಕ್ಕೂ ಕೂಡ